ನಿಲುಕದ ಹಣ್ಣನ್ನ ನೋಡಿ ಕಸಿದುಕೊಳ್ಳುವ ಜನರನ್ನು ಹೌದು ನಾ ಕಾಣೆ. ನಿಲುಕದ ಹಣ್ಣನ್ನು ನೋಡಿ ಕಸಿದುಕೊಳ್ಳುವ ಜನರನ್ನು ನಾ ಕಾಣೆ. ಹೌದು ಶಿವ ಸ್ಮರಣೆಯಲ್ಲಿ ಕುಳಿತ ಜಮದಗಣಿ ಮಾ ಋಷಿಯನ್ನು ಹೊಡೆದು ಕಾಮಧೇನು ಕಲ್ಪವೃಕ್ಷ ಕಸಿದುಕೊಂಡು ಹೋದ ಕಾರ್ತಿಕ ವೀರ ರಾಜ್ಯನನ್ನು ನಾ ಕಾಣೆ. ಹೌದು ಅಣುಕದ ಮಾತುಗಳನ್ನು ಆಡಿಸಿಕೊಂಡು ಹೆತ್ತವಳ ಬಾಯಿಂದ ಸತ್ಯದ ಮಾತುಗಳನ್ನು ಕೇಳಿ ಏನಾಯ್ತು? ಕರ್ಮ ಮಾಡಿದ ಕಾರ್ತಿಕ ವೀರ ರಾಜನನ್ನು ಸಂಹಾರ ಮಾಡಿದ ಪುಂಡ ರಾಮನನ್ನು ನಾ ಕಂಡಿನಂದ ಕುಮಸಿಗೆ ಸಿದ್ದರಾಮ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಮಾತು ಹೇಳಿ. ಅದಕ್ಕೆ ತಮ್ಮ ಏನೈತ್ರಿ ಸರ? ಇವತ್ತಿನ ದಿವಸ ತಂದಪ್ಪ ಕಾಕ ₹1 ಬಹಳ ಮಾರ್ಮಿಕವಾಗಿ ವಿಷಯಗಳನ್ನು ಇಟ್ಟು ಸಂವಾದಗಳನ್ನು ಇಟ್ಟಾರ, ಪ್ರಶ್ನೆಗಳನ್ನು ಮಾಡ್ಯಾರ. ಒಳ್ಳೆ ಮಾಡ್ಯಾರ. ಅದಕ್ಕ ಹೆಂಗಪ್ಪ ಅಂದ್ರ ಹೆಂಗ ಇರಪ್ಪ, ಗಣಪತಿ ಮತ್ತು ಷಣ್ಮುಖ ಹೌದು ತಾಯಿ ತಂದಿ ಮುಂದ ಒಂದು ದಿವಸ ನಮ್ಮ ಲಗ್ನ ಮಾಡ್ರಿ ಅಂತ ಹೇಳಿದ್ರತ್ತ. ಹೌದು ಅವಾಗ ತಾಯಿ ತಂದಿ ಷಣ್ಮುಖ ಮತ್ತು ಗಣಪತಿ ಹೇಳ್ತಾರ, ಏನ್ ಹೇಳ್ತಾರಿಪ್ಪ ಮಾತಾ? ಈ ಭೂಮಂಡಲವನ್ನು ಯಾರು ಸುತ್ತ ಹಾಕಿ ಹೌದು ಫಸ್ಟ್ ಯಾರ ನಮ್ಮ ಹತ್ತಿರ ಬರ್ತೀರಿ ಹೌದು ಅವರಿಗೆ ಫಸ್ಟ್ ಲಗ್ನ ಅಂತೇಳಿ ಹೇಳಿದ್ರಂತ. ಹೌದು ಶಿವ ಪಾರ್ವತಿ ಷಣ್ಮುಖ ಮತ್ತು ಗಣಪತಿ ಹೇಳಿದ್ರು. ಹೌದು ಇವ ಷಣ್ಮುಖ ಏನ್ ಹೇಳದನಪ್ಪ ಅಂದ್ರ, ಏನ್ ಹೇಳಿದ್ರಿಪ್ಪ ಮಾತಾ? ಷಣ್ಮುಖನ ವಾನ ನವಿಲ, ಗಣಪತಿ ವಾನ ಇಲಿ. ಹೌದು ನವಿಲ ಮ್ಯಾಲ ಕುಂತ ಇಡೀ ಭೂಮಂಡಲ ಎಲ್ಲಾ ಸುತ್ತಾಕೊಂಡು ಬರುವಂತ ಶಕ್ತಿ ನನಗೈತಿ. ಹೌದು ಹೆಂಗಂದ್ರು ನಾನೇ ಫಸ್ಟ್ ಬರ್ತೀನಿ. ಹೌದು ಗಣಪತಿ ಇಲಿ ಮ್ಯಾಲ ಕುಂತ ನಾನು ಬೆನ್ನ ಹತ್ತೋದಾಗಲ್ಲ ಅಂತ ಷಣ್ಮುಖ ತಿಳ್ಕೊಂಡ. ಹೌದು ಅಂದ ಬಳಕ ಮುಂದೆ ಒಪ್ಕೊಂಡ್ರು. ಇವ ಷಣ್ಮುಖ ನವಿಲ್ ಮ್ಯಾಲ ಕುಂತು ಬರ್ರಂತ ಹೋಗಿಬಿಟ್ಟ ಸುತ್ತಾಳಕ್. ಹೌದು ಇವ ಗಣಪತಿ ಅಂತಾನ ಇಲಿ ಮ್ಯಾಲ ಕುಂತ ನಾ ಯಾವಾಗ ಹೋಗ್ಬೇಕಂತ ವಿಚಾರ ಮಾಡಕತ್ತ. ಹೌದ್ರಿಪ್ಪ. ವಿಚಾರ ಮಾಡಂತಾನ ಏನಂತಂದ್ರಿಪ್ಪ? ಪುರಾಣ, ಪುಸ್ತಕ, ಆಗಮನ, ಉಪನಿಷತ್ ಹೌದು ಇದನ್ನೆಲ್ಲಾ ಏನ್ ಹೇಳ್ತಾವಪ್ಪ ಅಂದ್ರ ತಾಯಿ ತಂದಿನೇ ದೇವ್ರ, ಹೌದು ತಾಯಿ ತಂದಿನೇ ಸರ್ವಸ್ಥ, ಹೌದು ತಾಯಿ ತಂದಿನ ಬಿಟ್ಟು ದೇವ್ರಿಲ್ಲ ಅಂತ, ತಾಯಿನೇ ಗುರು, ತಾಯಿನೇ ದೇವ್ರು, ತಂದಿನೇ ದೇವ್ರು ಅಂತ ಹೇಳ್ಯಾರ. ಹೌದು ಪುರಾಣ ಆಗಮನಗಳನ್ನ ಎಲ್ಲಾ ಹೇಳ್ತಾರಪ್ಪ ಅಂದ್ರ ಹೌದು ನಾ ಇಲ್ಲೇ ಕೆಲಸ ಮಾಡ್ಬೇಕಂತ ವಿಚಾರ ಮಾಡ. ಹೌದೌದು ಯಾರಿಪ್ಪ? ಗಣಪತಿ ಇಲಿ ಮ್ಯಾಲ ಕುಂತು 5 ಸುತ್ತ ಪ್ರದರ್ಶನ ಮಾಡದ ತಾಯಿ ತಂದಿಗಿ ಹೌದು 5ನೇ ಸುತ್ತಿಗೆ ಮುಂದೆ ಹೋಗಿ ಕೈ ಮುಗಿದು ನಿಂತ ಪಾರ್ವತಿ ಮುಂದ. ಹೌದಾ ಏನೋ ಗಣಪತಿ ಇಡೀ ಭೂಮಂಡಲ ಎಲ್ಲ ಹೆಂಗ ಸುತ್ತ ಬಂದು ಇಟ್ಟು ಜಲ್ಲಿ ಅಂದಾಗ ಏನೈತ್ರಿಪ್ಪ? ಅವಾಗ ಗಣಪತಿ ತಾಯಿ ಮುಂದಳ್ತಾನೆ, ಯವ್ವ ಪುರಾಣ ಪುಸ್ತಕ ಆಗಮನಗಳು ಹೇಳ್ತಾವ, ಶಾಸ್ತ್ರಗಳು ಹೇಳ್ತಾವ, ತಾಯಿ ತಂದಿನ ಬಿಟ್ಟು ದೇವ್ರಿಲ್ಲ, ಸರ್ವಸ್ಥ ತಾಯಿ ತಂದಿನೇ ದೇವ್ರ ಅಂತ ಹೇಳ್ಯಾರ. ಹೌದು ನೀವೇ ಈ ಭೂಮಂಡಲದಲ್ಲಿ ದೇವ್ರಂತ ನಾ ಇದು ಸುತ್ತ ಹಾಕಿನಿ. ಈ ಮಾತು ಖರೆ ಇತ್ತಂದ್ರ ತಾಯಿ ಹೌದು ನಾನು ಲಗ್ನ ಮಾಡು. ಹೌದು ಈ ಮಾತು ಸುಳ್ಳು ಇತ್ತಪ್ಪ ಅಂದ್ರ ಪುರಾಣ ಪುಸ್ತಕ, ಉಪನಿಷತ್ ಮತ್ತು ಶಾಸ್ತ್ರಗಳನ್ನು ಎಲ್ಲಾ ಸುಳ್ಳು ಮಾಡಂತ ಹೇಳ್ಬಿಟ್ಟು. ಹೌದ್ರಿಪ್ಪ. ಹೌದಪ್ಪ ನಿನ್ನ ಮಾತು ಸತ್ಯ ಐತಿ ಅಂತ ಹೇಳಿ ಅವಾಗ ಸಿದ್ಧಿ ಬುದ್ಧಿನ ಈ ಒಂದಲ್ಲ 2 ಹೆಂಡ್ರ ಮಾಡಿದ್ರು. ಯಾರಿಗೆ? ಗಣಪತಿಗೆ. ಹೌದು ಸಿದ್ಧಿ ಬುದ್ಧಿನ 2 ಹೆಂಡ್ರ ಮಾಡಿದ್ರು. ಲಗ್ನ ಆಯ್ತು ಗಣಪತಿದ್ದು. ಹೌದು ಲಗ್ನ ಆಗಿ ಮುಂದ ಬಹಳ ಚಂದ 2 ಮಕ್ಕಳು ಹುಟ್ಟುದು, ಗಂಡಸ ಮಕ್ಕಳು ಹುಟ್ಟುದು. ಹೌದು ಅವ್ರು ಯಾರಪ್ಪ ಅಂದ್ರೆ ಶುಭಾಲಾಭವನ್ ಅಂತ ಗಣಪತಿ ಮಕ್ಕಳು 2 ಗಂಡ ಮಕ್ಕಳು ಹುಟ್ಟಿದ್ರು. ಅವಾಗ ಪಾರ್ವತಿ ತೊಡಿ ಮ್ಯಾಲ ಹಾಕೊಂಡು ಓ ಅಂತೇಳಿ ಆಡ್ಕೊಂತ ಕುಂತಿದ್ಳು. ಹೌದು ಅವಾಗ ಕುಂತ ಟೈಮ್ ಅದಾಗ ಷಣ್ಮುಖ ಇಡೀ ಭೂಮಂಡಲ ಎಲ್ಲ ತಿರ್ಗಾಡ ಕುಂತು ಹೌದು ತಾಯಿ ಬಲ್ಲಿ ಶರಣು ಅಂದ. ಹೌದ್ರಿಪ್ಪ. ಶರಣು ಅಂದ ನೋಡ್ತಾನ ತಾಯಿ ತೊಡಿ ಮ್ಯಾಲ 2 ಮಕ್ಕಳು. ಇವೆಲ್ಲ ಸುತ್ತ ಹಾಡಿ ಬರೋದಾಗ ಗಣಪತಿ ಲಗ್ನ ಆಗಿ 2 ಮಕ್ಕಳಾಗಿಬಿಟ್ಟಿವ್. ಹೌದ್ರಿಪ್ಪ. ಅವಾಗ ಯಾವ ಇವ್ರು ಯಾರಂದ. ಹೌದು ಏನಪ್ಪಾ ಏನ್ ತರ ಕೇಳ್ತಿ? ಇವ್ ಗಣಪತಿ ಮಕ್ಕಳು ಶುಭ ಲಾಭ ಅದಾರ. ಹೌದು ಅಂದ್ರೆ ಅವ ನನಗಿಂತ ಮುಂದೆ ಹೆಂಗ ಬಂದ ಹೇಳ್ತಾಯಿ ಅಂದಾಗ ತಾಯಿ ಹೇಳ್ತಾಳ, ನೋಡಪ್ಪ ಗಣಪತಿ ಮಾತಿನಲ್ಲಿ ಮಾಣಿಕ್ಯ, ಮಾತಿನಲ್ಲಿ ಚಾಣಕ್ಯ, ಬುದ್ಧಿವಂತ
ವಿದ್ಯಾವಂತ ವಿನಾಯಕ ಗಣಪತಿ ತಾಯಿ ತಂದೆನ ಬಿಟ್ಟು ದೇವರಿಲ್ಲ ಅಂತೇಳಿ 5 ಸುತ್ತ ಪ್ರದರ್ಶನ ಹಾಕ್ಯಾನ. ಹೌದು ನಮಗ ಪ್ರಶ್ನೆ ಮಾಡಿದ ಪುರಾಣ ಪುಸ್ತಕ ಆಗಮನಗಳು ಉಪನಿಷತ್ ತಿಥಿಗಳು ಏನ್ ಹೇಳ್ತಾವಪ್ಪ ಅಂದ್ರ ತಾಯಿ ತಂದೆನೇ ದೇವ್ರ ಅಂತ ಹೇಳ್ತಾವ. ಹೌದ್ ಹೌದು ಹೇಳ್ತಾವ. ದೇವ್ರ ಅಂದ್ರ ದೈವೇ ದೇವರ, ತಾಯಿ ತಂದಿನೇ ದೇವ್ರ ಅಂತ ಹೇಳ್ಯಾರ. ಅದಕ್ಕೆ ನಾ ಸುತ್ತ ಹಾಕಿನ ತಾಯಿ ಇದು ಖರೆ ಇತ್ತಪ್ಪ ಅಂದ್ರ ಲಗ್ನ ಮಾಡು, ಇಲ್ಲಕ್ಕಂದ್ರ ಪುರಾಣ ಆಗಮನಗಳು ಸುಳ್ಳು ಮಾಡಂದಾಗ ಹೌದು ಸತ್ಯದ ಮಾತನ್ನ ಕೇಳಿ ಗಮನಕ್ಕೆ ತಂದು ಗಣಪತಿ ಲಗ್ನ ಮಾಡಿವಪ್ಪ. ಹೌದ್ ಹೌದು ಅದಕ್ಕ ಗಣಪತಿ ಮಕ್ಕಳವ ಇವು ಶುಭ ಲಾಭ ಅಂತ ಹೇಳೋದು. ಹೌದ್ ಹೌದು ಷಣ್ಮುಖ ಕಂಡಾಪಟ್ಟಿ ಭೂಮಂಡಲ ತಿರುಗಾಡಿ ಬಹಳ ಹೈರಾಣಾಗಿ ಬಂದಿದ್ದ, ಶುಟ್ಟಬತ್ತ ಕಂಡಾಪಟ್ಟಿ. ಹೌದ್ ಹೌದು ಯಾವ ಈ ಮಾತು ನನಗ ಹೇಳಿದ್ರಪ್ಪ ನಾನು ಇಲ್ಲೇ ಸುತ್ತ ಹಾಕ್ತಿದ್ದೀನಲ್ಲ. ಹೌದು ಯಾವಾಗ ನನ್ನ ಮಾತು ಏನು ಹೇಳಿಲ್ಲ ಅಂದಾಗ ನೀ ನನ್ನ ತಾಯಲ್ಲ, ನಾನ್ ನಿನ್ ಮಗ ಅಲ್ಲ ಅಂತೇಳಿ ಅಲ್ಲಿದ್ ಬಿಟ್ಟು ಹೊಂಟ ಷಣ್ಮುಖ. ಹೌದ್ ಹೌದು ಅವಾಗ ತಾಯಿ ಬೆನ್ನ ಹತ್ತದಲ್ಲ, ಮಗನೇ ಹಂಗಲ್ಲ, ನಿನಗ ಮೋಸ ಮಾಡಿಲ್ಲ, ನಿಂದ್ರು 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 ಅಂದ್ರು ಕೇಳಿಲ್ಲ. ಹೌದು ಆ ಗಣಪತಿ ಇಲ್ಲೇ ಉಳ್ಕೊಂಡಲ್ಲ. ಅವಾಗ ಷಣ್ಮುಖ ಹೊಂಟ, ಮುಂದ ಷಣ್ಮುಖ ಹಿಂದ ತಾಯಿ. ಹೌದ್ ಹೌದಾ ನವಿಲ್ ಮ್ಯಾಲ ಕುಂತ ಹೋದ ಬಿಟ್ಟು ಬರ್ರತ್ತೇಳಿ ಹೋದ. ಎಲ್ಲಿ ಹೋದಪ್ಪ ಅಂದ್ರ ಕಮರಿ ಕೊಳೆಯಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ಹೋದ. ಹೌದ್ ಹೌದು ಶ್ರೀಶೈಲ ಅಂತ ಯಾಕೆ ಹೆಸರು ಬಂದದಪ್ಪ ಅಂದ್ರೆ ಈ ವಿಚಾರದಲ್ಲಿ ಬರ್ತದ ಆತ್ಮೀಯ ಬಂಧುಗಳೇ. ಏನ್ ಬರ್ತದ್ರಿ? ಅಲ್ಲಿ ಶ್ರೀಶೈಲ ಅನ್ನುವಂತ ಒಳ್ಳೆ ರೈತ, ಒಳ್ಳೆ ಮನುಷ್ಯ ಇದ್ದ. ಅವನ ರಾಜ್ಯ ದರ್ಬಾರದಲ್ಲಿ ಬಹಳ ಒಳ್ಳೆ ಬುದ್ಧಿವಂತ ಇದ್ದ. ಹೌದ್ ಹೌದಾ ಅಂತ ಶ್ರೀಶೈಲನ ಎಲ್ಲಾ ಆಸ್ತಿ ಅಂತಸ್ತ ರಾಜ್ಯ ದರ್ಬಾರವನ್ನು ಕಸಿದುಕೊಂಡು ಒಬ್ಬವ ಇವನಿಗೆ ಬಡವು ಮಾಡಿಬಿಟ್ಟಿದ್ದ, ಊರು ಹೊರಗೆ ಹಾಕಿಬಿಟ್ಟಿದ್ದ. ಯಾರಿಗೆ? ಶ್ರೀಶೈಲ. ಇವ ಒಳ್ಳೆ ಮನುಷ್ಯ, ಧರ್ಮವಂತ, ನ್ಯಾಯವಂತ, ನೀತಿವಂತ ಶ್ರೀಶೈಲ ಕಣ್ಣೀರು ಸುರಿಸ್ಕೊಂಡು ಹೊಂಟಿದ್ದ. ಷಣ್ಮುಖ ಇದ್ರ ಹೋದ. ಹೌದ್ ಹೌದು ಅವಾಗ ಶ್ರೀಶೈಲಿಗೆ ನೋಡಿ ಅಂತಾನ, ಯಾಕಪ್ಪ ನಿನ್ನ ಕಣ್ಣಾಗ ನೀರ್ ಏನ್ ಎದ್ರ ಸಂಬಂಧ ಹೊಂಟವ ಅಂದಾಗ, ಏನಿತ್ತು ಫಲವಾದಪ್ಪ ಗುರುನಾಥ, ಹೌದು ನಂದು ಎಲ್ಲಾ ಆಸ್ತಿ ಅಂತಸ್ತ ಎಲ್ಲಾ ದರ್ಬಾರನ್ನ ಕಸ್ಕೊಂಡು ಹೌದು ಸಂಸಾರ ಮಾಡಕತ್ತಾನ, ಮಿಕ್ಕಿ ಕುಂತಾನ. ಧರ್ಮ ಅನ್ನೋದು ಇವನಿಗೆ ಗೊತ್ತಿಲ್ಲ, ನೀತಿ ಅನ್ನೋದು ಗೊತ್ತಿಲ್ಲ. ಹೌದು ಹಿಂಗ ನನ್ನ ವಿಚಾರ ಹಿಂಗಾಗ್ಯದ ಅಂದಾಗ ಏನಾಯ್ತು? ನನ್ನ ಹೊಡೆದು ಅವನಲ್ಲಿ ಇದ್ದಿರ್ತಕ್ಕಂಥ ಎಲ್ಲಾ ಆಸ್ತಿ ಅನ್ನೋದು ಕಸಿದುಕೊಂಡು ಇವನ ಆಸ್ತಿ ಇವನಿಗೆ ಕೊಟ್ಟ. ಭಾವ ಭಕ್ತಿದಿಂದ ನಡಿಯಪ್ಪ, ನೀ ಮೋಸ ಮಾಡ್ಬಿಡ್ತೇವೆ. ಶ್ರೀಶೈಲನ ಆಸ್ತಿ ಶ್ರೀಶೈಲ ಕೊಟ್ಟು ಮತ್ತೆ ಮುಂದೆ ಷಣ್ಮುಖ ಹೋದ. ಹೌದಾ ಅಷ್ಟ ಅನುರದಾಗ ಪಾರ್ವತಿ ಬಂದು, ಯಪ್ಪ ನನ್ನ ಮಗ ಷಣ್ಮುಖ ಬಂದ ನೀನಂದಾಗ ಇಲ್ಲಿ ಮುಂದೆ ಹೋಗ್ಯಾನ ತಾಯಿ. ಹೋಗ್ಯಾನ ಬಾಳ ದಿವ್ಸ ಬಳತನಾಗಿಲ್ಲ. ಹೋಗ ತಾಯಿ ಸಿಗ್ತಾನಂದಾಗ ಶ್ರೀಶೈಲ ಕೈ ಮಾಡಿ ತೋರಿಸ್ದ. ಹೌದು ಅಲ್ಲಿ ಹೋಗುರದಾಗ ಷಣ್ಮುಖ ಕುಂತಿದ್ದ ದಣವಾಗಿ. ಹೌದ್ ಹೌದು ಏನೋ ಷಣ್ಮುಖ, ತಾಯಿ ಮಾತು ಕಿಮ್ಮತ್ತಿಲ್ಲೇನೋ? ಹೌದು ಬಾರೋ ಮಗನೇ, ನಿನಗೇನು ನಾ ತಪ್ಪು ಮಾಡಿಲ್ಲ, ನಿನಗ ನಾ ಏನು ಮೋಸ ಮಾಡಿಲ್ಲ, ಬಾರೋ ಮಗನೇ ಅಂದಾಗ, ಹೌದಾ ಯಾಕವ ಎಂದೋ ನನ್ನ ನಿನ್ನ ಋಣ ಕಡ್ದು ಹೋಗ್ಯಾದ. ನಾನ್ ನಿನ್ನ ಮಗ ಅಲ್ಲ ಅಂತೇಳಿ ನೀ ನನ್ನ ತಾಯಿ ಅಲ್ಲ ತಂದಿನಿ, ಯಾಕೆ ಬಂದಿದಿ, ಯಾಕೆ ಹೈರಾಣ ಅಂತೇಳಿ ಸಿಟ್ಟಿಗೇರಿ ಷಣ್ಮುಖ ಅಂತಿದ್ದ. ಹೌದು ಅವಾಗ ಸಿಟ್ಟಿಗೇರಿ ಬಿಸಿಲ ಎಳೆ ಹೌದು ತಾಯಿ ಪಾರ್ವತಿ ರೋಮಾಂಚನಾಗಿ ಸಿಟ್ಟಿಗೇರಿ ಅಂತಾಳ. ಎಲ್ಲೋ ಷಣ್ಮುಖ ಹೌದಾ ಇಟ್ಟತನ ತಾಳ್ಮೆದಿಂದ ಹೇಳ್ದ, ಯಾವಾಗ ನನ್ನ ಮಗ ನೀ ಅಲ್ಲಪ್ಪ ಅಂದ್ರ ನನ್ನ ಎದಿ ಹಾಲು ಕುಡ್ದಿದ್ದ ಮಗನೇ, ನನ್ನ ಹಾಲು ನನಗ ಹೊಳ್ಳಿ ಕೊಡು ಅಂತ ಹೇಳಿದ್ರು. ಹೌದು ಇವ ಷಣ್ಮುಖ ಕೊಡ್ತೀನಂದ. ಹೌದು ಷಣ್ಮುಖ ಕೊಡ್ತೀನಂದ. ಬಾಯಾಗ ಬಟ್ ಹಾಕೊಂಡ್ ಕರ್ಕೊಂಡ್ರ ತಾಯಿ ಹಾಲು ಭೂಮಿಗೆ ಬಿತ್ತು. ಹೌದು ಬಿತ್ತು. ಅಲ್ಲಿ ಭೂಮಿಗೆ ಬಿದ್ದ ಕೊಳ್ಳಿ ಅಲ್ಲಿ ಏನೈತಪ್ಪ ಅಂದ್ರ, ಏನೈತ್ರಿಪ್ಪ? ನಮ್ಮ ಹಣಿಗೆ ಹಚ್ಕೊಳ್ಳುವಂತ ಭಸ್ಮ ಈ ಬುತ್ತಿ ಗುಡ್ಡ ಐತಲ್ಲಿ. ಹೌದ್ ಹೌದು ಸಂಡೂರು ಗ್ರಾಮದಲ್ಲಿ. ಹೌದ್ ಹೌದು ಅಲ್ಲಿ ವಿಭೂತಿ ಗುಡ್ಡ ಆಯ್ತು, ಹಣಿಗೆ ಹತ್ತ ಭಸ್ಮ ವಿಭೂತಿ ಗುಡ್ಡ ಆಯ್ತು. ಆದ ಬಳಕ ಇಟ್ಟು ಎಲ್ಲ ಬೇಡಿದ ಕೊಟ್ಟ ಮತ್ತ ಕಾಡ್ಲಕತ್ತಳು ಯಾರು? ಪಾರ್ವತ ದೇವಿ. ಹೌದ್ ಹೌದು ಮಗನೇ, ನನ್ನ ಹಾಲು ನನ್ನ ಕೊಟ್ಟಿದ್ದ ಖರೆ, ನನ್ನ ಎದಿ ಹಾಲು ಕುಡಿದು ನಿನ್ನ ಮೈ ಒಳಗ ರಕ್ತ ಬೆಳೆದದಲ್ಲ, ಆ ರಕ್ತ ಸಹಿತ ಕೊಡು ಅಂತ ಹೇಳಿ ಕಾಡದಳು ಯಾರು? ತಾಯಿ ಪಾರ್ವತಿ. ಷಣ್ಮುಖ ರಕ್ತ ಕೊಡು ಅಂದಾಗ ರಕ್ತನು ಕೊಡ್ತೀನಿ ತಾಯಿ ಅಂದ ಷಣ್ಮುಖ. ಹೌದಾ ತನ್ನ ನರ ನಾಡಿಗಳಲ್ಲಿ ಇದ್ದಿರ್ತಕ್ಕಂಥ ರಕ್ತಗಳನ್ನು ಹರಿಲಕತ್ತ ಕೊಳ್ಳಕತ್ತ. ಅಲ್ಲಿ ಹರಿದಿರ್ತಕ್ಕಂಥ ರಕ್ತ ಏನೈತಪ್ಪ ಅಂದ್ರ ಕಾವಿ ಗುಡ್ಡ ಆಯ್ತು. ಕಾವಿ ಗುಡ್ಡ ಆಯ್ತು ನನ್ನ ಆತ್ಮೀಯ ಬಂಧುಗಳೇ. ಹೌದ್ ಹೌದ್ರಿಪ್ಪ. ಕಾವಿ ಗುಡ್ಡಪ್ಪ ಅಂದ್ರ ಸನ್ಯಾಸಿ ಪಟ್ಟ. ಲಗ್ನ ಆಗ್ಲಿಲ್ಲ ಯಾರು? ಷಣ್ಮುಖ. ಅವಾಗ ಸನ್ಯಾಸಿ ಪಟ್ಟ ಕಟ್ಕೊಂಡ ಷಣ್ಮುಖ ಪ್ರಪಂಚವನ್ನ ಮಾಡಿ ಪ್ರಪಂಚದೊಳಗ ತೊಡಕದ ಯಾರು? ಗಣಪತಿ. ಹೌದ್ ಹೌದು ಅವಾಗ ಸನ್ಯಾಸಿ ಪಟ್ಟ ಕಟ್ಟದ. ಇನ್ನ ಎಲ್ಲಿಗೆ ಹೋದ್ರು ತಾಯಿ ಮಗ ಕೂಡಿ ಅಂತ ಹೇಳಿ ಪರಮಾತ್ಮನು ಅಲ್ಲಿಗೆ ಬಂದ.
ಹೌದ್ ಹೌದು ಬರೂರದಾಗ ಷಣ್ಮುಖನ ಪರಿಸ್ಥಿತಿ ಹೈರಾಣ ನಡೆದಿತ್ತು. ಹೌದು ಮಗನೇ, ಹಾ ನಿನಗೆ ಈ ಸ್ಥಿತಿ ಬಂದಾದಂದ ಒಳಕ ನಿಟ್ಟಳಿಕ ಬಂದು ಬೀಳುತ್ತಿದ್ದ ಮಗನೇ, ನಾ ಇದ್ದೀನಿ ನಿನ್ನ ಸಂಕಟ, ನೀ ಅಂಜಬೇಡ ಅಂತೇಳಿ ಕೈಯೊಳಗಿರ್ತಕ್ಕಂಥ ತ್ರಿಶೂಲ್ ಹೋಗದ ಯಾರಿಗೆ ಷಣ್ಮುಖ ಹೌದ್ ಹೌದು ಹಿಡ್ಕೊಂಡು ನಿಂತು ಬಿಟ್ಟ. ಹೌದು ನನ್ನ ಆತ್ಮೀಯ ಬಂಧುಗಳೇ, ಹೌದು ಇವ್ರು ಇಬ್ಬರದು ಇಷ್ಟೆಲ್ಲ ಪರಮಾತ್ಮ ಮತ್ತು ಪಾರ್ವತಿ ಇವ್ರು ಹೋಗೋದನ್ನು ನೋಡಿ ಹೌದು ಶ್ರೀಶೈಲ ನಿಂತಲ್ಲ, ಅವ ಬೆನ್ನ ಹತ್ತಿ ಬಿಟ್ಟು ಇವ್ರು ಬೆನ್ನ ಹತ್ತದ. ಹೌದ್ ಇವ್ರು ಬೆನ್ನ ಹತ್ತ ಬಳಿಕ ಏನಾಯ್ತು ಯಾವ ಪರಮಾತ್ಮ ಮತ್ತು ಹಾ ಹಾ ಷಣ್ಮುಖ ಕೂಡಿದ ಇವರಿಬ್ರು ತಂದಿ ಮಗಂದು ಕೂಡಿ ಏನಾಯ್ತಪ್ಪ ಅಂದ್ರ ಏನಾಯ್ತ್ರಿಪ್ಪ ಒಂದು ಜ್ಞಾನ ಸಿಂಧು ಅಂತೇಳಿ ಗ್ರಂಥ ತಯಾರಾಯ್ತು. ಹೌದ್ ಹೌದು ಇವರು ಮಾಡಿದ ಪವಾಡಗಳನ್ನು ಹಾ ಜ್ಞಾನ ಸಿಂಧು ಗ್ರಂಥ ಓದಬೇಕಾದ್ರ ಸನ್ಯಾಸಿ ಹೌದು ಇದ್ರ ಮಾತ್ರ ಸಲ್ತದ. ಹೌದು ನಾವು ಪ್ರಪಂಚಕ್ಕೆ ಇದ್ದಿರ್ತಕ್ಕಂಥವ್ರು ನಾವು ಅದು ಹೋಗಿ ಓದಲಿಕ್ಕತ್ತೇವಪ್ಪ ಅಂದ್ರ ನಮ್ಮ ದಿಕ್ಕೆಲ್ಲ ಯಾರ ಹೆಂಡ್ರು ಯಾರ ಮಕ್ಕಳು ಅನಿಸ್ಬಿಡ್ತದ. ಹೌದು ಅಂತ ಪವಾರ ಎಲ್ಲಿ ಜ್ಞಾನ ಸಿಂಧುದೊಳಗ ಗ್ರಂಥದೊಳಗ ಬರ್ತದ ತಮ್ಮ. ಹೌದು ಹಂಗ ಶಿವ ಪಾರ್ವತಿಯರನ್ನ ಶರಣೆಂದು ಶ್ರೀಶೈಲ ತನ್ನ ಮನೆಗೆ ಕರ್ಕೊಂಡು ಹೋದ. ಹೌದು ಒಂದು ವನದಲ್ಲಿ ಕೂಡಿಸಿಕೊಂಡು ತಂದೆ ತಾಯಿ ನಿಮ್ಮ ಪೂಜೆ ಮಾಡ್ತೀನಿ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಮಾಡಿ ಏನ ಮಾಡ್ದಪ್ಪ ಅಂದ್ರ ಪರಮಾತ್ಮಗ ಮಲ್ಲಿಗೆ ಹೂವ ಪಾದದ ಮೇಲೆ ಏರಿಸದ. ಹೌದ್ ಹೌದು ಪಾರ್ವತಿ ಪಾದದ ಮೇಲೆ ಕಮಲದ ಹೂವ ಏರಿಸದ. ಪೂಜೆ ಬಹಳ ವಿಜೃಂಭಣೆಗೆ ಮಾಡ್ದ. ಹೌದು ನನ್ನ ಆತ್ಮೀಯ ಬಂಧುಗಳೇ, ಹೌದು ಮಲ್ಲಿಗೆ ಹೂವ ಹಾ ದಿಂದ ಪೂಜೆ ಮಾಡಿದಕ್ಕಾಗಿ ಮಲ್ಲಿಗೆ ಹೂವ ಪಾದಕ್ಕೆ ಏರಿಸಿದಕ್ಕಾಗಿ ಶ್ರೀಶೈಲದೊಳಗ ಮಲ್ಲಿಕಾರ್ಜುನನ ಲಿಂಗ ಪ್ರತ್ಯಕ್ಷ ಆಯ್ತು. ಇದು ಮಲ್ಲಿಕಾರ್ಜುನ ಅಂತ ಹೆಸರು ಬಂತು. ಹೌದ್ ಹೌದು ಇನ್ನು ತಾಯಿ ನೇಳ ಪಾರ್ವತಿಗೆ ಕಮಲದ ಹೂವಿನಿಂದ ಪೂಜೆ ಸಲ್ಲಿಸದಕ್ಕಾಗಿ ಅದೇ ಯಾವ್ದ್ರಿಪ್ಪ ಬ್ರಹ್ಮಲಾಂಬಿಕೆ ಅಂತೇಳಿ ಶ್ರೀಶೈಲದೊಳಗ ಪಾರ್ವತಿ ದೇವಿಗೆ ಹೆಸರು ಬಂತು. ಹೌದ್ ಹೌದು ಇನ್ನು ಶ್ರೀಶೈಲ ಹೆಸರು ಎದಕ್ಕ ಬತ್ತಪ್ಪ ಅಂದ್ರ ಹಾ ಏನು ಶ್ರೀಶೈಲ ಅನ್ನುವಂತ ವ್ಯಕ್ತಿ ಶಿವ ಪಾರ್ವತಿಯನ್ನ ಸೇವಾ ಮಾಡಿನಲ್ಲ, ಅವನ ಹೆಸರನೇ ಶ್ರೀಶೈಲ. ಶ್ರೀಶೈಲನೇ ಪುಣ್ಯದ ಪಾವನಮಯ ಕ್ಷೇತ್ರ ಆಗ್ಯದ ನನ್ನ ಆತ್ಮೀಯ ಬಂಧುಗಳೇ. ಹೌದ್ ಹೌದು ಅದಕ್ಕ ಹಾ ನಮ್ಮ ಸರಿಜೋಡಿ ಕಲಾವಂತರು ಏನ್ ಹೇಳ್ಯಾರಪ್ಪ ಅಂದ್ರ, ಏನ್ ಹೇಳ್ಯಾರಿಪ್ಪ ಅರ್ಬಟ್ ಏನು ಅಗಲುದು ಶ್ರೇಷ್ಠ, ಏನು ಕೂಡುದು ಶ್ರೇಷ್ಠ. ಏನು ಕೂಡುದು ಶ್ರೇಷ್ಠ. ಹೌದ್ ಹೌದು ಕೂಡುದು ಹಿಡಿದ್ರ ಹಾ ಅಗಲುದು ನಮಗಿರ್ಲಿ, ಹೌದ್ ಹೌದು ಅಗಲುದು ಹಿಡಿದ್ರ ಕೂಡುದು ನಮಗಿರ್ಲಿ. ಕೂಡುದು ನಮಗಿರ್ಲಿ ಅಂತ ಹೇಳ್ಯಾರ. ಹೌದ್ ಹೌದು ಇದು ಇರ್ಲಿ. ಹೌದು ವಿಷಯ ಬಹಳ ಚಂದ ಇಟ್ಟಾರ, ಸರಿ ಸಮಾನತವಾಗಿರ್ತಾರ. ಒಳ್ಳೆ ವಿಷಯ ಇರ್ಲಿ. ಹಾ ಹಾ ನಮಗ್ ಏನಪ್ಪಾ ಅಂದ್ರ, ನೀ ಯಾವಾಗ ಹಿಡಿತೀಡಿ ನಿನ್ನ ಮನಸ್ಸಿಗೆ ಬಂದಿದ್ ಹಿಡಿ, ಕುಡಿದ್ ಹಿಡಿಯಮ್ಮ. ಇರ್ಲಿ, ನಮ್ಮ ಮಾಸ್ತರ್ ಹೇಳ್ದಂಗ ಕುಡಿದೇ ಹಿಡಿಯ ಮತ್ತ ಹಾ ಇರ್ಲಿ. ನೋಡು ಹಿಂದ್ರಡೆ ಮಾತಾಡ್ತಿಲ್ಲ. ಇರ್ಲಿ, ಮಾಸ್ತರ್ ಹಿಂದಿರ್ಲಕ್ಕ ನಾವು ಅನ್ಸೋದು ಬೇಡ. ಅಡೇ ಯಾಕಂದ್ರ ಕುಡಿದು ಹಿಡಿಯಮು. ಮಾಸ್ತರ್ ಹೇಳಿದ್ರು ಹಾ. ಯಾಕಂದ್ರ ಯಾಕ್ರಿಪ್ಪ ಆ ಕಾಮ ಕ್ರೋಧ ಮದ ಮಕ್ಷರ ಲೋಹ ಮೋಹ. ಹಾ ಹಾ ಮೋಹ. ಹೌದಿಲ್ಲ? ಹೌದ್ ಹೌದು ಕಾಮ ಕ್ರೋಧ ಮದ ಮಕ್ಷರ ಲೋಹಗಳನ್ನು ಮೋಹದೊಳಗ ನಾವಿದ್ದೀವಿ. ಇದ್ದೀವ್ರಿಪ್ಪ. ಹೌದಿಲ್ಲ? ಹೌದ್ ಹೌದು ಕಾಮ ಕ್ರೋಧ ಮದ ಮಕ್ಷರ ಲೋಹ ಮೋಹದೊಳಗ ನಾವಿದ್ದೀವಿ ಅಂದ ಬಳಕ ಹೌದ್ ಹೌದು ನಮಗ ಜ್ಞಾನ ಬರಬೇಕಾದ್ರೆ ಏನಾಗ್ಬೇಕಾಗ್ಯದ? ಹೌದ್ ಹೌದು 6 ಗುಣಗಳು ಹೊಡೆದು ಓಡಿಸ್ಬೇಕು. ಓಡಿಸ್ಬೇಕಾಗ್ಯದ, ಅಗಲಿಸ್ಬೇಕಾಗ್ಯದ. ಹೌದ್ ಹೌದು ಹೌದಿಲ್ಲ? ಹೌದು ಅಗಲಿಸಿದ್ರ ಸಹಿತ ಮತ್ತೆ ಬರ್ತಾವ ಯಾವ ರಜಾ ತಮ ಸತ್ವ. ಹೌದಿಲ್ಲ? ಹೌದ್ ಹೌದು ರಜಾ ತಮ ಸತ್ವ ಗುಣಗ ಬಂದಪ್ಪ ಅಂದ್ರ ಏನಾಗ್ತದ? ಇದು ಇವತ್ತ ನಮ್ಮ ಮಂದಿ ಮಕ್ಕಳು ಬಂದು ಬಳಗ ಹೌದ್ ಹೌದು ರಜೆ ಅಂತದ. ಹೌದು ಇವ್ರು 3 ಮಂದಿ ಬಹಳ ಜೊತೆಯಾಗಿರ್ತಾರ. ಹೌದ್ ಹೌದು ಇವ್ರು 6 ಮಂದಿ ಅಗಲದ್ರಿ. ಇವ್ರು ಹೌದು ಅಗಲದ ಬಳಕ 3 ಮಂದಿ ಉಳಿದ್ರಿ ಈ ಶರೀರದೊಳಗ. ಹೌದು 3 ಮಂದಿ ಒಳಗ ರಜೆ ಅಂತಾನ. ಏನಂತಾನ? ರಜೆ ಹೆಂಗಪ್ಪ ಅಂದ್ರ ಇಲ್ಲಿ ಎಲ್ಲಾರು ಕುಂತಿರಪ್ಪ ಅಂದ್ರ ನಾ ಕುಂಸಿಗೆ ಸಿದ್ದರಾಮ ಮಾಸ್ತರ್ ನಾನೇ ಇದ್ದೀನಿ. ಹೌದ್ ಹೌದು ಎಲ್ಲಾ ಗೊತ್ತಾಗ್ತದ. ಹೌದು ಇವ್ರು ಯಾರ ಅನ್ನೋದೇ ಗೊತ್ತಾಗಲ್ಲ. ಹೌದು ಇದು ರಜೆ ಗುಣ. ಹಾ ಇವ್ರು 19 ಅವ್ರ ಏನು ಕುಂಸಿಯಾರೋ ಏನು ದುದನಿ ಅವ್ರ ನಡೆ ಅವ್ರು ಯಾರ ಹಾಕಿರ್ಲಕ್ಕ. ಏನ್ ಮಲ್ಲ ನಾ ಸಿದ್ದರಾಮ ಇದ್ದೀನಿ ಸಾಕು. ಇದು ರಜೆ ಗುಣ ಅಂತದ. ಹೌದ್ ಹೌದು ಇನ್ನು ತಮ ಗುಣ ಏನಂತದ? ಏನಂತರಿಪ್ಪ? ತಮ ಗುಣ ಏನಂತದಪ್ಪ ಅಂದ್ರ, ಹೌದು ಹೌದಲ್ಲ, ನಾವು ಆಲ್ಮೇಲ್ ತಾಲೂಕು ವಿಜಯಪುರ ಜಿಲ್ಲಾ ಹಾ ಕುಮುಷ್ಗೆ ಅವ್ರು ಇದ್ದಿದ್ದು ಖರೆ ಅದ. ಹೌದು ಇವತ್ತ 19 ಗ್ರಾಮಕ್ಕೆ ಬಂದೀವಿ. ಹೌದು ಹಿಂದವ ಇಲ್ಲೇ
ಹಾಡ್ಕಿ ಮಾಡಿವಿ. ಅದೇ ಮಂದಿ ಎಲ್ಲಾರು ಇಲ್ಲಿ ಚಂದ ಕೂಡ್ಯಾರ, ಇವ್ರು ನಮ್ಮವ್ರೇ ಅದಾರ, ಇರ್ಲಿ ಇದ್ರು ಪಾಡಾಯ್ತು, ಇರ್ಲಿಕ್ಕಂದ್ರ ಪಾಡಾಯ್ತು ಅಂತೇಳಿ ಇದ್ರ ತನ್ನ ಹಮ್ಮನ್ಯಾಗ ತಾಯಿ ಇರ್ತದ. ಇದು ತಮ ಗುಣ. ಹೌದ್ ಹೌದು. ಕೂನ ಹಿಡಿತದ ಖರೆ, ಹೌದು. ನೀವು ಯಾರಿ ಎಂತು ಅಂತ ಕೇಳೋದಿಲ್ಲ. ಹೌದು. ಇದು ತಮ ಗುಣ ಅಂತದ. ಹೌದು ಹೌದು. ಅದ ಸತ್ವ ಗುಣ ಅಂತದ. ಏ ಕೋಡಿ, ಏ ಮೊದಲ ಇಲ್ಲಿ ನನ್ನ ಮನೆಯಿಂದ ದಾಟ್ರಿ, ನೀವು ಆಗಲ್ರಿ ಅಂತ ಹೇಳ್ತದ. ಹಡ ಹಡ. ನನ್ನ ಮನೆ ಒಳಗ್ ನಿಮಗ್ ಜಾಗಿಲ್ಲ. ಹೌದು. ಅಲ್ಲ, ಹಿಂದೊಮ್ಮ ಬಂದಿರಿ, ರೊಟ್ಟಿ ಕರಿಬೇಳಿ ಕಲಿಸಿ ನಿಮಗ ಅನ್ನ ಸಾರ ಊಟಕ್ಕೆ ಕೊಟ್ಟಾರ. ಅಂತ 19 ಗ್ರಾಮದವರಿಗೆ ನೀವು ಕೂನ ಹಿಡಿಲಾರ್ದೆ ಕೂನ ಹಿಡಿದು ಮಾತಾಡಲ್ಲಪ್ಪ ಅಂದ್ರ ನಿಮ್ಮಲ್ಲಿ ಗರ್ವ ಅಂಕರದ, ನನ್ನಲ್ಲಿ ಜಾಗಿಲ್ಲ, ನೀವು ಮೊದಲು ನಡೀರಿ ಅಂತೇಳಿ ಅಗಲಿಸಿ ಬಿಟ್ಟ. ಅವಾಗ ಸತ್ವ ಗುಣ ಬಂತು. ಸತ್ವ ಗುಣ ಬಂದ ಬಳಿಕ ಇವರು ನಮ್ಮವರು, ಮಂದಿ ನಮ್ಮವರು, ಮಕ್ಕಳು ನಮ್ಮವರು, ಹೆಂಡರು ನಮ್ಮವರು, ಗುರುಗಳ ನಮ್ಮವರು, ದೇವರು ನಮ್ಮವರು, ಎಲ್ಲಾ ನಮ್ಮವರು. ಇದು ಕೂಡಿಕೊಂಡು ಮನಸ್ಸು ಒಳ್ಳೆಯ ಮನಸ್ಸಿನಿಂದ ಸತ್ವ ಗುಣ ಬಂತಲ್ಲ. ಹೌದು. ಇದು ಜಗತ್ತದೊಳಗೆ ಮಿಂಚಲಕತ್ತ ನನ್ನ ಆತ್ಮೀಯ ಬಂಧುಗಳು. ಹೌದ್ ಹೌದು. ಇವತ್ತು ಏನೇ ಕೂಡ್ಬೇಕಾದ್ರೆ ಕೂಡಿರದಿಂದ ಬಹಳ ಶ್ರೇಷ್ಠ ಅದ. ಹೌದ್ ಹೌದು. ಇವತ್ತ ಹುಗ್ಗಿ ಮಾಡ್ಬೇಕಾದ್ರ ನೀರ್ ಇರ್ತದ, ಬರೇ ನೀರ. ಇವತ್ತ ದೇವ್ರ ಮುಂದೆ ಹುಗ್ಗಿ ಮಾಡ್ಬೇಕಾದ್ರ, ಅನ್ನ ದಾಸೋಗ ಇಡ್ಬೇಕಾದ್ರ ಬರೇ ನೀರ್ ಇರ್ತದ. ಹೌದು. ಹೌದಿಲ್ಲ? ಹೌದ್ ಹೌದು. ನಾಳೆ ನನ್ನ ತಾಯಂದಿರ ಒಂದ್ 10 ಮಂದಿ ಕುಂದ್ರಲಕ್ ಕುಂತಾರಲ್ಲ, ಹೌದು. ನಾಳೆಗೆ ಒಂದ್ 4 ಬೊಗಣಿ ಮಾಡ್ರಿ. ಅವ ಹುಗ್ಗಿಗೆ ಒಂದ್ ಹುಗ್ಗಿ ಅಕ್ಕಿಗೆ ಒಂದ್ ಬೊಗಣಿ ಬರೇ ಅಕ್ಕಿನೇ ಹಾಕ್ರಿ, ಒಂದ್ ಬೊಗಣಿಯಾಗ ಬರೇ ನೀರ್ ಹಾಕ್ರಿ, ಒಂದ್ ಬೊಗಣಿಗೆ ಬರೇ ಬೆಂಕಿ ಹಚ್ಚಿರಿ ಬುಡಕ್ಕ. ಅಗಲಿ ಇಡೋದು. ಅಗಲಿಟ್ರೆ ಏನಾಗ್ತದ? ನೀರ್ ಸುಟ್ಟು ಹೋಗ್ತಾವ. ಹೌದು. ಬೊಗಾಣಿ ಏನ್ ಬೆಂಕಿ ಹಚ್ಚಿರ್ತಾರಲ್ಲ, ಬೊಗಾಣಿ ಸುಟ್ಟು ಹೋಗ್ತದ. ಕರ್ಗಾತ್ರಿಪ್ಪ. ಇನ್ನ ಅಕ್ಕಿ ಒಂದು ಬೊಗಾಣಿ ಹಾಕಿ ಅದನ್ನು ಸುಟ್ಟು ಹೋಗ್ಬಿಡ್ತದ. ಇದು ಅಗಲಿಸಿ ವ್ಯವಹಾರ ಮಾಡಿದ್ರ. ಹೌದ್ ಹೌದು. ಇದೇ ಅಗಲಿಸುದು ಬಿಟ್ಟು ನೀರಿನೊಳಗ ಹುಗ್ಗಿ ಬೆಲ್ಲ ಹಾಕಿ ಬೆಂಕಿ ಹಚ್ಚು, ಅದೇ ಕೂಡುದ ಬಳಕ ಮುಂಜಾ ಹೊಡೆದ ಆತದ, ಅಮೃತದ ಅಡಿಗೆ ಆತದ. ನನ್ನ ಆತ್ಮೀಯ ಬಂಧುಗಳೇ, ಹೌದ್ ಹೌದು. ಇದು ಕೂಡುದಂದ್ರ ಬಹಳ ಶ್ರೇಷ್ಠದ. ಹೌದ್ ಹೌದ್ರಿ. ಸಿದ್ಧ ಮಾಳಿಂಗರಾಯ ಸಿದ್ಧರಲ್ಲಿ ಶಿವಗನ್ನಿ ಮಾಣಿಕರಲ್ಲಿ ಮಾನವರಲ್ಲಿ ಮನೆಗೆ ತ್ರಿಕಾಲಜ್ಞಾನಿ ಮಾಳಿಂಗರಾಯ ಬನ್ನಿಗೆ 1000 ಭಾಗ್ಯ ಕತ್ತಿದ್ದ. ಹೌದಿಲ್ಲ? ಬನ್ನಿಗೆ 1000 ಭಾಗ್ಯ ಕೈದರ ಸತ್ಯ ಜಗತ್ತದೊಳಗ ಬೆಳಕಿದ್ದಿದ್ದಿಲ್ಲ. ಹೌದಿಲ್ಲ? ಅಂತ ಶಿಷ್ಯ ಮಾಳಿಂಗರಾಯ ಒಂದು ಗುರುವಿನ ಆಳಾಗಿ ಶಿಷ್ಯನಾಗಬೇಕಾದ್ರೆ ಜಲಮೈ ಕೆರೆ ಒಳಗ ಗುರು ಬೀರಣ ಬಂದು ಗುರು ಶಿಷ್ಯರ ಕೂಡದ ಬಳಕ ಜಗತ್ತದೊಳಗೆ ಇವತ್ತ ಹಾಲು ಮತ್ತದ ಮುಗಿಲೆತ್ತರಕ್ಕೆ ಮುಟ್ಟ್ಯದ. ಇದು ಕೂಡಿರದಿಂದ. ಹೌದ್ ಹೌದು. ಅದಕ್ಕ ಏನ್ರಿ ಕೂಡುದು ಬಹಳ ಶ್ರೇಷ್ಠದಂತ ನಮ್ಮ ವಾದದ. ಹೌದು. ಮುಂದಿನ ಪಾಳ್ಯಕ್ಕೆ ಹೆಂಗ್ ಅಗಲ್ತಾರ ಅಂತಕ್ಕಂಥದ್ದು ಬಹಳ ಹೇಳ್ತಾರ ವಿಷಯ. ಹೌದು. ಇನ್ನ ಅವ್ರ ಒಂದು ಪ್ರಶ್ನೆ ಮಾಡ್ಯಾರ. ಒಳ್ಳೆ ಪ್ರಶ್ನೆ ಮಾಡ್ಯಾರಿಪ್ಪ. ಏನ್ ಮಾಡ್ಯಾರಪ್ಪ ಅಂದ್ರ ಹೇಳಿದ್ರ ಅವ್ರು ಗೊಬ್ಬರವಾಡಿ ಉಮೇಶ್ ಮಾಸ್ತರ್ಗ ಪ್ರಶ್ನೆ ಇದೇ ಪ್ರಶ್ನೆ ಮಾಡಿ 3 ವರ್ಷ ಹೇಳಿಲ್ಲ ತಿನ್ನಾದ್ರ ಬಿ ಬಾಳ ಶಾಣ್ಯಾದ್ರಿಪ್ಪ ನೀವು. 3 ವರ್ಷ ಅವ್ರ ಪ್ರಶ್ನೆ ಮಾಡ್ಯಾರಂತ. ನಮಗೆ ಎಷ್ಟು ವರ್ಷ ಕೊಡ್ತೀರಿ ಅಂತೀನಿ. ಯಾಕಂದ್ರ 3 ವರ್ಷ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿ ಅದನ್ನೇ ಕೇಳ್ಕೊಂತ ಹೋದ್ರ ಶಾಣ್ಯರ ಲಕ್ಷಣ ಅಲ್ಲ ಅದು, ಹುಚ್ಚರ ಲಕ್ಷಣ. ಯಾಕಂದ್ರ 3 ವರ್ಷ ಪುರಾಣ ಯಾವ ಹೆಂಗಾಗ್ತದಪ್ಪ ಅಂದ್ರ ಹಂಗ್ರಿಪ್ಪ ಮುತ್ಯಾನ ಬಾಯಾಗ ಹಲ್ಲಿರಲ್ಲ. ಮುತ್ಯ ಕಡ್ಲಿತ್ತೇನ ಒಂದು ಸಲಿಗ ಅಂದ್ರ ಅವ ಏನ್ ತಿತ್ತ ನಾನು ಆಗದ ಹೋಗದ ಒಂದ್ ಸಲಿ ಕಡ್ಲಿ ಕೊಟ್ಟಿನಿ. ಮುತ್ಯ 3 ವರ್ಷ ಐತಿ ಹೊಟ್ಟೆ ತಿನ್ನಲಾಗೇನ, ಅವ ಹಲ್ಲೇ ಇಲ್ಲ ಅವ್ನ ಬಲ್ಲಿ. ಹೆಂಗ ತಿನ್ಬೇಕ್ರಿ? ಹಲ್ಲಿಲ್ಲಾರ ಮುತ್ಯಾಗ ಆಯಿ ಹೋಯ್ದು ನೀವು ಕಡ್ಲಿ ಕೊಟ್ಟಂಗ ಮಾಡ್ಬೇಡ್ರಿ. 3 ವರ್ಷ ಅಲ್ಲ, ನಾ ಪ್ರಶ್ನೆ ಮಾಡಿದ್ರ ನೀವು 100 ವರ್ಷ ಆದ್ರೆ ಹೇಳಲ್ಲ, ಸಾಯಿವರ್ತನ ಹೇಳಂಗಿಲ್ಲ. ಮತ್ ಬುಕ್ಕ ತೋರ್ಸಿ ಮಾಡಿದ್ರ ಹಿಂಗಿರ್ತದ. ವಿಷಯ ಇರ್ಲಿ, ಪ್ರಶ್ನೆ ಮಾಡಿರಿ, ಪ್ರಶ್ನೆ ಇರ್ಲಿ. ಹೌದ್ ಹೌದು. ನಿಮ್ಮ ಪ್ರಶ್ನೆಕ್ ಉತ್ತರ ಅರ್ಗರ್ಜಿ ಕೊಡುದು ಬೇಡ. ಮುಂದಿನ ಪಾಳಕ್ ನೇರವಾಗಿ ಉತ್ತರ ಸಿಕ್ತಪ್ಪ ಅಂದ್ರ ಉತ್ತರ ನಿಮಗ್ ಕರೆಕ್ಟ್ ವಾಗಿ ಉತ್ತರ ಕೊಡ್ತೀನಿ. ಈಗ ಅರ್ಧಮರ್ಧ ಹೇಳುದು ವಿಷಯ ಸರಿ ಅನ್ಸುದಿಲ್ಲ. ಹೌದು. ಇಲ್ಲ ಅರ್ಧಮರ್ಧ ಹೇಳಂದ್ರ ಅರ್ಧಮರ್ಧ ಹೇಳ್ತೀವಿ. ಮುಂದಿನ ಪಾಳಕ ಚೊಕ್ಕ ಹೇಳಂದ್ರ ಚೊಕ್ಕ. ರೀ ಮುಂದಿನ ಪಾಳ್ಯಾಕ ವಿಚಾರ ಯಾಕಂದ್ರ ಇದು ನಮ್ ಹೆಂಗ ಯಾವಾರದಪ್ಪ ಅಂದ್ರ ಇಟ್ಟು ನಮಗ್ ತಿಳಿದಾದ. ಇದು ಬಿಟ್ರ ಬ್ಯಾರೆ ನಿಮ್ಮಲ್ಲಿ ಇತ್ತಪ್ಪ ಅಂದ್ರ ನೀವ್ ಹೇಳ್ರಿ ಅನ್ನುವಂತ ಮಾತ್ ಆಗ್ಬಾರ್ದು. ಒಂದು ಬರ್ತದಂದ್ರ ಕರೆಕ್ಟ್ ಹೇಳ್ಬೇಕು, ಬರ್ತದಿಲ್ಲ ಇಲ್ಲಪ್ಪ ಅಂದ್ರ ನಮಗ್ ಬರುದಿಲ್ಲ, ಇದು ನೀವ್ ಹೇಳನ್ಬೇಕು. 3 ವರ್ಷ ಯಾವಾರಕ್ ಹೋಗ್ಬಾರ್ದು. ಹೌದ್ ಹೌದ್ರು. ಹೌದಿಲ್ಲ? ಹಾಕಿದ್ರ ಉಣ್ಬೇಕು, ಲೆಕ್ಕಕ್ ಬಂದ್ರ ಕೊಟ್ಟು ಹೋಗ್ಬೇಕಪ್ಪ. ನಿಮ್ಮ ಪ್ರಶ್ನೆಕ್ ಉತ್ತರ ಹೌದು ಮುಂದಿನ ಪಾಳ್ಯಕ್ ಬರ್ತಿತ್ತಂದ್ರ
ಬಿಡಿಸಿ ನಾ ಹೇಳ್ತೀನಿ. ಹಾ ಆ ವಿಷಯ ನನಗ ಬರ್ಲಿಲ್ಲಪ್ಪ ಅಂದ್ರ ನನಗಿದು ಗೊತ್ತಿಲ್ಲ. ಮಾಸ್ತರ, ನಿನ್ ಹೆಸರೇನಪ್ಪ? ಮಾಸ್ತರ್ ಹೆಸರೇನದ? ಬಸು ಮಾಸ್ತರ. ಬಸು ಮಾಸ್ತರ, ಇದು ನಿನ್ನ ವಿಷಯ 3 ವರ್ಷ ಅಲ್ಲ, ನನಗ ಈ ವಿಷಯ ನನಗ್ ಗೊತ್ತಿಲ್ಲ, ಇದು ಪ್ರಶ್ನೆ ನೀನೇ ಬಂದ್ ಹೇಳಪ್ಪ ಅಂತ ನಿನ್ನ ಬಾಯಿಲೆ ನಾ ಕೇಳವ, ಜನರಿಗೆ ತಿಳ್ಸವ. ನೀವು ಯಾಕಂದ್ರ ನಾ ಬಿಟ್ಟು ಸೈಲಪ್ಪ ಅಂದ್ರೆ ಇವ್ರ ಏನನ್ನು ಕುಂಸಿ ಸಿದ್ದರಾಮ ಮಾಸ್ತರ್ ಕೇಳಿನ ಅವನು ಹೇಳಿ ನನ್ ಗೊತ್ತ ಹೋಗೋರು ಇವ್ರ ಕಮಿಟಿ. ಹೌದಾ? ಯಾಕ್ರಿ? ಅದು ಮಾತ್ರ ಗಚ್ಚಿ. ಯಾಕಪ್ಪ ಅಂದ್ರ ಹಿಂಗ ಹಾಕ್ಬಾರ್ದು. ಉಮೇಶ್ ಮಾಸ್ತರ್ 3 ವರ್ಷ ಆಯ್ತು, ಇನ್ನು ಕುಂಸಿ ಮಾಸ್ತರ್ 4 ವರ್ಷ ಅಂದಿರ್ತೀನಿ. 4 ವರ್ಷ ಬಿಡೋದಲ್ಲ, ಈ 4 ವರ್ಷ ಬಿಡುದಿಲ್ಲ. ಹೊತ್ತೊಂಡ್ರದ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಇಲ್ಲಕ್ಕ ನಿನ್ನ ಬಾಯಿಲೆ ಹೇಳ್ಸಲ್ ಕಸ್ತೀನಿ ಅಂತ ಮೇಳ. ಅವನ ಬಾಯಿಲೆ ಹೇಳ್ಸವ್ರ ನಾವಲ್ರಿಪ್ಪ. ನಾವು ಒಂದು ಪ್ರಶ್ನೆ ಕೇಳಂದ್ರ ಸರಿಜೋಡಿ ಕಲಾವಂತರಿ ಕೇಳ್ತೀವಿ, ಇಲ್ಲಂದ್ರ ಮುಂದಿನ ಪಾಳ್ಯಕ್ ಅವ್ರಿಗೆ ಉತ್ತರ ಎಟ್ಟು ಕೊಡ್ತಾರ ಕೊಟ್ಟು ಕೇಳಂದ್ರೆ ಕೇಳ್ತೀವಿ. ಕೇಳಮ್ರಿ, ಹೊಡ್ರಿ ಟಾಳಿ ಇರ್ಲಿ. ಒಳ್ಳೆ ಒಳ್ಳೆರಿಪ್ಪ. ಅದಕ್ಕೆ ಒಬ್ಬರು ಕೈ ಇರ್ಲಿ. ಈಗ ನಮ್ಮ ಸರಿಜೋಡಿ ಕಲಾವಂತರಿಗೆ, ಅರ್ಬಾಟ್ ಕಲಾವಂತರಿಗೆ ಒಳ್ಳೆ ಒಂದು ಪ್ರಶ್ನೆ. ಯಾಕಂದ್ರ ಏನು ಕೇಳೋದಪ್ಪ ಅಂದ್ರ ಏನ್ರಿಪ್ಪ, ಅಗ್ದಿ ಸರಳವಾದ ವಿಷಯ. ಒಂದು 2 ಕೇಳ್ಬೇಕು. ಒಂಟ್ ಬಂಟ್ ಅಂತ ಹೇಳ್ಯಾರ. ಇವತ್ತ ಹೊಲದಾಗ ಬಿತ್ತಬೇಕಾದ್ರೆ ಎತ್ತುಗಳು 2 ಬೇಕು. ಹೌದ್ ಹೌದು. ಇವತ್ತ ನೀರು ಕುಡಿಬೇಕಾದ್ರೆ ಕೊಡದ ಸಂಗಟ ಒಂದು ಚೆರ್ಗಿ ಬೇಕು, ಜೋಡಿರ್ಬೇಕು. ಹೌದು. ಹೆಂಗ ನಾವು ಸಭದಾಗ ಪ್ರಶ್ನೆ ಮಾಡ್ಬೇಕಾದ್ರೆ 2 ಮಾಡ್ಬೇಕು. ಡೊಳ್ಳು ಬಡಿಬೇಕಾದ್ರೆ 2 ಕೈ ಬೇಕು, ತಾಳಿ ಹೊಡಿಬೇಕಾದ್ರೆ 2 ಕೈ ಬೇಕು, ತಾಳ ಬಡಿಬೇಕಾದ್ರೆ 2 ಕೈ ಬೇಕು. ಯಾಕಂದ್ರ ಒಂದ್ ಕಾಯಿ ಬಾರ್ಸದ್ರ ಟಾಳಿ ಆಗೋದಿಲ್ಲ, 2 ಕೂಡಿದ್ರ ಟಾಳಿ ಆಗ್ತವೆ. ಹೌದ್ ಹೌದು. ಅದಕ್ಕೆ ಕೂಡುದು ಬಹಳ ಶ್ರೇಷ್ಠದಂತ ಮಾತಾಡ್ತೀನಿ. ಅದು ಮುಂದೆ ಹೇಳ್ತೀನ. ಅದಕ್ಕ ಹೆಂಗಪ್ಪ ಅಂದ್ರ ಹೆಂಗ್ರಿಪ್ಪ ವಿಷಯ ಏನಪ್ಪಾ ಅಂದ್ರ, ಹೆಂಗ್ರಿಪ್ಪ, ಕಾಮ, ಕ್ರೋಧ, ಮದ, ಮಕ್ಷರ, ಲೋಹ, ಮೋಹ, ಇವು 6 ಗುಣಗಳು. ಹೌದು. ರಜಾ, ತಮಸ್, ಸತ್ವ, ಇವು 3 ಗುಣಗಳು. ಹೌದು. 6, 3, 9 ಅದು. ಹೌದು, 9 ಅದ್ರಿಪ್ಪ. ಇವು 3 ಮಂದಿ ಬಿಡುವ ತಟ್ಟಿ. ಹೌದು. ಕಾಮ, ಕ್ರೋಧ, ಮದ, ಮಕ್ಷರ, ಲೋಹ, ಮೋಹ, ಹೌದು. ಇವು 6 ಗುಣಗಳ ತಂದೆ ತಾಯಿ ಯಾರು? ಅಡೇ ಇನ್ನೊಮ್ಮೆ ಹೇಳಮ್ರಿ. ಇನ್ನೊಮ್ಮೆ ಹೇಳ್ರಿ. ಕಾಮ, ಕ್ರೋಧ, ಮದ, ಮಕ್ಷರ, ಲೋಹ, ಮೋಹ, ಅಡೇ ಇವು 6 ಗುಣಗಳು. 6 ಗುಣಗಳು. 6 ಗುಣಗಳ ತಂದೆ ತಾಯಿ ಯಾರು? ಹೆಸರು ಏನು? ಹೆಸರು ನೀನೇ ಹೇಳಿದಲ್ಲ, ಹುಚ್ಚನ ಮಾತಾಡಬೇಡ. ಬೇಕಲ್ಲದ ಉತ್ತರ. ಹೆಸರು ಬಿಚ್ಚಿ ಹೇಳಿಕೆ ಹೆಸರು ಹೇಳೋದ ಅಲಸಂತ ತಂದು ಕೊಡ್ಬೇಕ ನೀನು? ಹೇಳಬೇಕ್ರಿಪ್ಪ, ಅದ್ರಾಗ ಏನದ? ಅದಕ್ಕ ಇವೇ ಹೆಸರು. ಹೌದು ಹೌದು. ಕಾಮ, ಕ್ರೋಧ, ಮದ, ಮಕ್ಷರ, ಲೋಹ, ಮೋಹ, ಇವು 6 ಗುಣಗಳು. ಇವ್ರ ತಾಯಿ ಯಾರು, ತಂದೆ ಯಾರು, ಇವರಿಗೆ ಊರು ಯಾವ ಊರು? ಇದು ಒಂದು ಪ್ರಶ್ನೆ. ಹೌದು ಹೌದು. ಇನ್ನೊಂದು ಇದು ಅಧ್ಯಾತ್ಮದಾಗ. ಹೌದು. ಇನ್ನೊಂದು ಪ್ರಶ್ನೆ ಅಂದ್ರ ಏನ್ರಿಪ್ಪ? 1900 ಒಳಗ ಬಸವಣ್ಣಪ್ಪ ಅದಾನ. ಹೌದು. ಕಲ್ಯಾಣ ಪಟ್ಟಣದೊಳಗ ಬಸವಣ್ಣಪ್ಪ ಅದಾನ. ಕೊಡೆಕಲ್ದಾಗ ಬಸವಣ್ಣಪ್ಪ ಅದಾನ. ಹೌದು ಹೌದು. ಇಲ್ಲಿ ಈ ಎಲ್ಲಾ ಗುಡಿಗೆ ಮುಂದೆ ಒಂದೊಂದು ತೇರುಗಳನ್ನ ರಥ ಸಾಕ್ತಾವ. ಹೌದು ಹೌದು. ಹಂಗ ಒಂದೂರೊಳಗ ತೇರಿನ ರಥೋತ್ಸವ ಕಾರ್ಯಕ್ರಮ ಹೆಂಗ್ ನಡೀತದಂದ್ರ, ಹೆಂಗ್ರಿಪ್ಪ? ಮಿಣಿ ಹಚ್ಚಿ ರೋಡ್ ಮೇಲೆ ಜಗ್ಗುದಿಲ್ಲ. ಹೌದು ಹೌದು. ಮಿಣಿ ಹಚ್ಚಿ ರೋಡ್ ಮೇಲೆ ಜಗ್ಗುದಿಲ್ಲ. ಹೌದು. ಆ ಟೇರ 11 ಫೂಟ್ ಎತ್ತರ ಟೇರ. ಹೌದು, 11 ಫೂಟ್ ಎತ್ತರ ಟೇರ್ ಐತಿ. ಹೌದು. ಆ ಟೇರ ಹೆಗಲ ಮೇಲೆ ಹೊತ್ಕೊಂಡು 5 ದಿವಸ ಮೆರೆಸ್ತಾರ. ಹೌದು, ಮೆರೆಸ್ತಾರ. ಹೆಗಲ ಮೇಲೆ ಹೊತ್ಕೊಂಡು ಆ ಟೇರ 5 ದಿವಸ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸ್ತಾರ. ಅದು ಯಾವ ದೇವರ ಟೇರ? ಯಾವ ಊರಾಗ ಎಳಿತಾರ? ಹೌದು ಹೌದು. ಎಳೆಯೋದಿಲ್ಲ, ಹೊತ್ಕೊಂಡೇ ಮೆರೆಸ್ಬೇಕು 5 ದಿವಸ. ಹೌದು. ಅದು ಯಾವ ದೇವರ ಟೇರ, ಯಾವ ಮತ್ತು ಯಾವ ಊರಾಗ ಮೆರೆಸ್ತಾರ? ಹೌದು ಹೌದು ಹೌದು. 2 ಪ್ರಶ್ನೆ ಇವು. ಸರಿ ಜೋಡಿ ಕಲಾವಂತರು. ಹೌದು. ನೇರವಾಗಿ ನಿಮ್ಮಲ್ಲಿ ಸಿಕ್ತು ಉತ್ತರ ಅಂದ್ರ ಪುಸ್ತಕದಾಗರೇ ಹೇಳ್ರಿ, ಪುರಾಣದಾಗರೇ ಹೇಳ್ರಿ, ಬಾಯ್ತೋಡ್ಯಾರೇ ಹೇಳ್ರಿ. ನೀವು ಹೇಳಿದ ವಿಷಯ ನಮ್ಮ ಪ್ರಶ್ನೆಕ್ ಉತ್ತರ ಕರೆಕ್ಟ್ ಸಿಕ್ತಪ್ಪ ಅಂದ್ರ ಒಳ್ಳೆ ಹೌದು ಅನಸ್ತಪ್ಪ ಅಂದ್ರ ಹೌದು ಹುಲಿ ಇದು ಕರೆಕ್ಟ್ ಅದಂತ ಒಪ್ಕೋತೀನಿ. ಒಂದು ಹೌದು. ನಿಮಗ್ ಬರ್ಲಿಲ್ಲಪ್ಪ ಅಂದ್ರ ಇದು ನಮಗ್ ಗೊತ್ತಿಲ್ಲಪ್ಪ ಅಂದ್ರ ಉತ್ತರಕ್ಕ ನನ್ನ ಪ್ರಶ್ನೆಕ್ ಉತ್ತರ ನಾ ಕೊಡ್ತೇನೆ.
ಹೌದು ಒಟ್ಟ ಮುಚ್ಚಿಟ್ಕೊಂಡ್ ಹೋಗ ಮಾತು 3 ವರ್ಷ ಬಿಟ್ಟು ನಾ ಕೇಳೋದಲ್ಲ, ಅದಕ್ಕ ಹೇಳೇ ಬಿಡೋದು. ಯಥಾ ಪ್ರಕಾರ ಸತ್ಯ ಸುಂದರವಾದ ಚಾಲನ ಹಾಡಿ ನಮ್ಮ ಅರ್ಬಾಟ್ ಕಲಾವಂತರಿ ಪಾಳೆ ಕೊಡೋಣ. ಅರ್ಬಟ್ ಕಲಾವಂತರ ಪಾಳ್ಯ ಕೊಡ್ತೀವಿ. ಸಭಾ ಶಾಂತಿಯಿಂದ ಕೂಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಹೌದೌದು.